ನಮಸ್ತೆ ವೀಕ್ಷಕರೇ, ಇವತ್ತು ವೈಕುಂಠ ಏಕಾದಶಿಯ ವಿಶೇಷವಾಗಿದೆ. ಪ್ರತಿ ವರ್ಷವೂ ಶುಕ್ಲ ಪಕ್ಷ ಮತ್ತು ಕೃಷ್ಣ ಪಕ್ಷದ 11ನೇ ದಿನವನ್ನ ವೈಕುಂಠ ಏಕಾದಶಿಯಾಗಿ ಆಚರಣೆ ಮಾಡಲಾಗುತ್ತೆ. ತಿರುಪತಿಯ ವೆಂಕಟೇಶ್ವರನಿಂದ ಹಿಡಿದು ಬೆಂಗಳೂರಿನಲ್ಲಿರುವ ಹಲವಾರು ಕೃಷ್ಣ ದೇವಸ್ಥಾನದಲ್ಲೂ ಕೂಡ ಸಾಕಷ್ಟು ವಿಜೃಂಭಣೆಯಿಂದಲೇ ವೈಕುಂಠ ಏಕಾದಶಿಯನ್ನ ಆಚರಿಸಲಾಗುತ್ತೆ. ಹೊಸ ವರ್ಷದಂದು ಮೊದಲು ಸಂಕ್ರಾಂತಿಗಿಂತಲೂ ಮೊದಲು ಬರುವಂತದ್ದು ವೈಕುಂಠ ಏಕಾದಶಿ. ಈ ದಿನ ಭಕ್ತಾದಿಗಳು ದೇವಸ್ಥಾನಕ್ಕೆ ಚಳಿಯನ್ನು ಕೂಡ ಲೆಕ್ಕಿಸದೆ ಬೆಂಗಳೂರಿನ ತಿರುಪತಿ ಅಂತಾನೆ ಕರೆಯಲ್ಪಡುವಂತಹ ಟಿಟಿಡಿಯಲ್ಲಿ ಸಾಕಷ್ಟು ಜನ ಸಹಸ್ರಾರು ಸಂಖ್ಯೆಯಲ್ಲಿ ಗಂಟೆಗಟ್ಟಲೆ ಕ್ಯೂ ಅಲ್ಲಿ ನಿಂತ್ಕೊಂಡು ದೇವರ ದರ್ಶನವನ್ನ ಮಾಡ್ತಾ ಇದ್ದಾರೆ. ಗೋವಿಂದನ ನಾಮವನ್ನ ಕೂಗ್ತಾ ಇದ್ದಾರೆ. ಹಾಗೇನೆ ದೇವಸ್ಥಾನನೂ ಕೂಡ ಸಾಕಷ್ಟು ನೀವು ನೋಡ್ತಾ ಇರಬಹುದು, ಸಾಕಷ್ಟು ವಿಜೃಂಭಣೆಯಿಂದ ಹೂವಿನ ಅಲಂಕಾರದಿಂದ ಏರ್ಪಡಿಸಿರುವಂತದ್ದು. ಸಾಕಷ್ಟು ಹೂಗಳಿಂದ ದೇವಸ್ಥಾನವನ್ನ ಸಂಪೂರ್ಣವಾಗಿ ಹೂವಿನ ಅಲಂಕಾರದಿಂದ ಕೂಡಿರ್ತಕ್ಕಂಥದ್ದು. ಭಕ್ತಾದಿಗಳು ಕೂಡ ಸಹಸ್ರಾರು ಸಂಖ್ಯೆಯಲ್ಲಿ ದೇವಸ್ಥಾನಕ್ಕೆ ಬರ್ತಕ್ಕಂಥದ್ದು. ವೈಕುಂಠ ಏಕಾದಶಿ ವಿಶೇಷವಾಗಿ ಫುಲ್ ಕಂಪ್ಲೀಟ್ ಇಡೀ ದಿನ ಉಪವಾಸವನ್ನ ಇದ್ದು ದೇವರ ದರ್ಶನವನ್ನ ಮಾಡಿ ವೈಕುಂಠದಲ್ಲಿ ಭೂಮಿಯಿಂದನೇ ವೈಕುಂಠದಲ್ಲಿರುವಂತಹ ತಿಮ್ಮಪ್ಪನನ್ನು ನೆನೆಯುವುದಿರ್ಬೋದು, ಅಥವಾ ತಿರುಪತಿಯಲ್ಲಿರುವ ಇಲ್ಲಿ ಚಿಕ್ಕ ತಿರುಪತಿ ಅಂತಾನೆ ಕರೆಯಲ್ಪಡುವಂತಹ ಬೆಂಗಳೂರಿನ ಟಿಟಿಡಿಯಲ್ಲಿ ಸಹ ವಿಜೃಂಭಣೆಯಿಂದ ವೈಕುಂಠ ಏಕಾದಶಿಯನ್ನ ಆಚರಿಸಲಾಗ್ತಾ ಇದೆ. ಹಾಗೇನೆ ಜನರು ಸಂಪೂರ್ಣ ದಿನವನ್ನ ಉಪವಾಸವಾಗಿದ್ದು ವೈಕುಂಠ ಏಕಾದಶಿಯನ್ನ ಆಚರಿಸ್ತಾ ಇದ್ದಾರೆ. ವೈಕುಂಠ ಏಕಾದಶಿಯನ್ನ ಆಚರಿಸೋದ್ರಿಂದ ನಮ್ಮ ಪಾಪಗಳನ್ನೆಲ್ಲ ತೊಳೆದು ಹೋಗುತ್ತೆ, ನಮ್ಮ ಪಾಪಗಳೆಲ್ಲ ಕಡಿಮೆ ಆಗುತ್ತೆ. ನಾವು ಏನು ಚಿಕ್ಕ ವಯಸ್ಸಿಂದ ಏನು ಪಾಪ ಮಾಡಿರ್ತೀವಿ ಅದು ಉಪವಾಸ ಮಾಡಿ ವೈಕುಂಠ ಏಕಾದಶಿಯಂದು ನಾವು ದೇವರ ದರ್ಶನ ಮಾಡೋದ್ರಿಂದ ನಮ್ಮ ಪಾಪಗಳೆಲ್ಲ ಹೊರಟೋಗುತ್ತೆ ಅನ್ನುವಂಥದ್ದು ಭಕ್ತಾದಿಗಳ ನಂಬಿಕೆ ಆಗಿದೆ. ಸಹಸ್ರಾರು ಸಂಖ್ಯೆಯಲ್ಲಿ ಬೆಂಗಳೂರಿನಲ್ಲಿರುವಂತಹ ಟಿಟಿಡಿಗೆ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬರ್ತಾ ಇದ್ದಾರೆ. ಗಂಟೆಗಟ್ಟಲೆಯಿಂದನೇ ಚಳಿಯನ್ನು ಕೂಡ ಲೆಕ್ಕಿಸದೆ ಬೆಳಗಿನ ಜಾವದಿಂದನೇ ದೇವರ ದರ್ಶನವನ್ನ ಮಾಡ್ಕೊತಾ ಇರೋದು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತಾದಿಗಳು ಬರ್ತಾ ಇದ್ದಾರೆ ದೇವರ ದರ್ಶನಕ್ಕಾಗಿ. ಬೆಳಗಿನ ಜಾವದಿಂದಲೇ ಪೂಜೆ ಕೈಂಕರ್ಯಗಳು ಸಾಗ್ತಾ ಇದೆ. ಹಾಗೆ ನಾನು ಇವಾಗ ಭಕ್ತಾದಿಗಳನ್ನ ಮಾತಾಡಿಸುವಂತ ಪ್ರಯತ್ನವನ್ನ ಮಾಡ್ತೇನೆ. ಮೇಡಮ್ ನಮಸ್ತೆ, ಎಷ್ಟು ಹೊತ್ತಿನಿಂದ ಲೈನಲ್ಲಿ ನಿಂತಿದ್ದೀರಾ? ಏನು ವೈಕುಂಠ ಏಕಾದಶಿಯ ವಿಶೇಷತೆ ಏನು? ವೈಕುಂಠ ಏಕಾದಶಿ ವಿಶೇಷತೆ ಅಂದರೆ ಈ ದಿವಸ ಶ್ರೀಮನ್ನಾರಾಯಣನ ನಾವು ನೇರವಾಗಿ ನೋಡ್ತೀವಿ ಅನ್ನೋ ಅಂಥದ್ದು ಪ್ರತೀತಿ ಇದೆ. ಅದು ನಮ್ಮ ನಂಬಿಕೆಯೂ ಕೂಡ ಹೌದು. ನಾವಿವಾಗ ಕ್ಯೂ ನಿಂತು ತುಂಬ ಏನು ಹೊತ್ತಾಗಿಲ್ಲ, ಈ ಸದ್ಯಕ್ಕೆ ಒಂದು 10 ನಿಮಿಷ 15 ನಿಮಿಷ ಆಗಿರಬಹುದು ಅಷ್ಟೇ. ನನಗೀಗ 53 ವರ್ಷ, ಪ್ರಾಯಶಃ ನನಗೆ ನೆನಪಿರೋವಾಗಿಂದ ನಾವು ಹುಟ್ಟಿದಾಗಿಂದ ಇದ್ದಿರಬಹುದು ಮನೆಯಲ್ಲಿ ಆಚರಣೆ. ಹಾಗೆ ಉಪವಾಸ ಅಂತಂದ್ರೆ ದೇವರ ನಾಮಸ್ಮರಣೆಯನ್ನು ಮಾಡುತ್ತಿರ್ತೀವಿ. ಹೌದೌದು. ಮೇಡಮ್ ನಮಸ್ತೆ, ವೈಕುಂಠ ಏಕಾದಶಿ ಇವತ್ತು ಯಾವ ರೀತಿಯಾಗಿ ಆಚರಣೆಯನ್ನ ಮಾಡ್ತಾ ಇದ್ದೀರಾ? ನಾವು ಬೆಳಗ್ಗೆ ಪೂಜೆ ಎಲ್ಲ ಮಾಡಿಕೊಂಡು ದೇವ್ರನ್ನ ನೋಡೋಕೆ ಬಂದಿದ್ದೀವಿ. ಆಮೇಲೆ ಇವತ್ತು ಅನ್ನ ತಿನ್ನಬಾರ್ದು ಅಂತಾರೆ, ಅದಕ್ಕೆ ಲೈಟಾಗಿ ಟಿಫನ್ನು ಹಣ್ಣು ಹಾಲು ತಗೋ. ಇವತ್ತು ನಾವು ಜಾಗರಣೆ ಮಾಡ್ತೀವಿ. ರಾತ್ರಿ ಎಲ್ಲ ನಾನು ಬುಕ್ ತಂದಿದ್ದೀನಿ. ನಾವೊಂದು ಒಂದು ಕಡೆ ಪೂಜೆ ಕರೆದಿದ್ದಾರೆ, ಅಲ್ಲಿ ಕೂತ್ಕೊಂಡು ನಾವು ರಾತ್ರಿ ಎಲ್ಲ ಸಹಸ್ರನಾಮ ಓದ್ತೀವಿ. ಉಪವಾಸ ಮಾಡೋದ್ರ ಪ್ರಯೋಜನವೇನು? ಅಂದರೆ ಅಯ್ಯೋ ಇವತ್ತು ಅನ್ನ ತಿನ್ನಬಾರ್ದು ಅಂತ ತಿಳ್ಕೊಂಡಿದ್ದೀವಿ. ಮತ್ತು ಅನ್ನದಿಂದ ಅಲ್ಲಿ ಮೇಲೆ ಒಬ್ಬರು ರಾಕ್ಷಸರವ್ರನ್ನ ಸಂಹಾರ ಮಾಡಿದ್ದೀನ ಅಂತ ಹೇಳಿದ್ದಾರೆ. ಅದನ್ನು ತಿಳ್ಕೊಂಡು ಮಾಡ್ತೀವಿ. ಮೇಡಮ್ ನಮಸ್ತೆ, ವೈಕುಂಠ ಏಕಾದಶಿ ಇವತ್ತು. ವೈಕುಂಠ ಏಕಾದಶಿಯ ವಿಶೇಷತೆ ಏನು? ನಿಮಗೆ ತಿಳಿದಿರುವ ಹಾಗೆ ಉಪವಾಸವನ್ನ ಏಕೆ ಮಾಡ್ತಾರೆ? ಏಕಾದಶಿ ಅದಕ್ಕೆ ಉಪವಾಸ ಮಾಡ್ತಾರೆ. ವೈಕುಂಠ ಏಕಾದಶಿ ಅಂದರೆ ವಿಶೇಷವಾದ ಏಕಾದಶಿ, ಅದಕ್ಕೆ ಉಪವಾಸ ಮಾಡ್ತಾರೆ. శ్రీమన్నారాయణుడికి ముఖ్యమైన రోజు ఈరోజు. ఈ ఉపవాಸ ಮಾಡೋದು ತುಂಬ ವಿಶೇಷ. ಈ ಒಂದು ದಿವಸ ಮಾಡೋದ್ರಿಂದ ಒಂದು ವರ್ಷ ಮಾಡೋ ಪುಣ್ಯ ಫಲ ಸಿಗುತ್ತೆ. ಕೇಳಿದ್ರಲ್ಲ ವೀಕ್ಷಕರೇ, ಭಕ್ತಾದಿಗಳು ತುಂಬಾನೇ ಸಂತೋಷದಿಂದ ಬೆಳಗ್ಗಿನಿಂದಲೂ ಲೈನಲ್ಲಿ ನಿಂತು ದೇವರ ದರ್ಶನವನ್ನ ಮಾಡ್ತಾ ಇರುವಂತದ್ದು. ಉಪವಾಸ ಮಾಡೋದ್ರಿಂದ ಪುಣ್ಯ ಪ್ರಾಪ್ತಿ ಆಗತ್ತೆ, ನಾವು ಮಾಡಿದ ಪಾಪಗಳೆಲ್ಲ ತೊಳೆದು ಹೋಗುತ್ತೆ. ಹಾಗೇನೆ ನಮ್ಮ ಮಕ್ಕಳಿಗಿರ್ಬೋದು ಅಥವಾ ನಮ್ಮ ಕುಟುಂಬದವರಿಗಿರ್ಬೋದು ಪ್ರತಿಯೊಬ್ಬರಿಗೂ ಕೂಡ ಒಳ್ಳೇದಾಗತ್ತೆ. ವೈಕುಂಠ ಏಕಾದಶಿ ಅನ್ನುವಂಥದ್ದು ಒಂದು ದಿನದ ಉಪವಾಸ ಒಂದು ವರ್ಷದ ಉಪವಾಸಕ್ಕೆ ಸಮ ಅನ್ನುವಂತಹ ಫಲ ನೀಡುತ್ತೆ. ಹಾಗೇನೆ ವೈಕುಂಠ ಏಕಾದಶಿ ದಿನ ದೇವರ ದರ್ಶನವನ್ನ ಮಾಡ್ತಾರೆ. ಸಾಕ್ಷಾತ್ ವಿಷ್ಣುವಿನೇ ಭೂಮಿಗೆ ಬಂದು ದರ್ಶನವನ್ನ ನೀಡ್ತಾನೆ ಅನ್ನುವಂಥದ್ದು ಭಕ್ತಾದಿಗಳ ನಂಬಿಕೆ ಆಗಿದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿ. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮರಾಮನ್ ಅಜಯ್ ಜೊತೆ ಶಮ್ಮಿ ಶೆಟ್ಟಿ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.